ಒಂದ್ ಒಳ್ಳೆ ಶುಭವಾರ್ತೆ ಅದಕ್ಕೆ ಕೇಳಿದ್ರೆ ಕುಣಿದು ಕುಪ್ಪಳಿಸ್ತೀರಾ. ಏನದ್ಕೆ ಆ ಶುಭವಾರ್ತೆ? ನಮ್ಮ ಅಭಿ ದಿವ್ಯಾ ಮೇಲೆ ಬೇಜಾರ್ ಮಾಡ್ಕೊಂಡು ಎಲ್ಲ ಹೋದ ಅನ್ಕೊಂಡ್ವಿ ಅಲ್ವಾ? ಎಲ್ಲಿಗೆ ಹೋಗಿದ್ದಾನೆ ಹೇಳಿ ನೋಡೋಣ. ದೇವಸ್ಥಾನಕ್ಕೂ ಶಾಲೆಗೂ ಹೋಗಿರ್ತಾನೆ. ನೀವು ತಪ್ಪು ಹೇಳ್ತಿದ್ದೀರಾ ಅದಕ್ಕೆ. ಇಲ್ಲ ರೀ, ಬೇಳೆ ಖಾಲಿ ಆಗಿದೆ, ನಿಮ್ ಹತ್ರ ಕೇಳೋಣ ಅಂತ ಬಂದೆ. ಏನೋ ಅನ್ಕೊಂಡಿದ್ದೆ, ನೀವು ಕೂಡ ಚೆನ್ನಾಗಿ ತಮಾಷೆ ಮಾಡ್ತೀರಾ ಅದಕ್ಕೆ. ಅಭಿ ಗುಡಿಗೋ ಶಾಲೆಗೋ ಹೋಗಿಲ್ಲ ಅದಕ್ಕೆ, ಜೈ ಸರ್ ಮನೆಗೆ ಹೋಗಿದ್ದಾನೆ. ಹೌದಾ? ಅನ್ಕೊಂಡಿದ್ದೆ ಅವನು ತಂಗಿನ ಬಿಟ್ಟು ಇರೋದಿಲ್ಲ ಅಂತ. ಅದಕ್ಕಿಂತ ಒಳ್ಳೆ ವಿಷಯ ಹೇಳಕ್ಕೆ, ನಮ್ಮ ಅಭಿ ಜೈ ಸರ್ ಒಂದಾಗಿದಾರಂತೆ. ಇಬ್ರು ಒಳ್ಳೆ ಸ್ನೇಹಿತರ ತರ ಇದಾರಂತೆ. ನಿಜನ ಅದ್ಕೆ ಅವ್ರೆ? ಈ ವಿಷಯ ಅವ್ರು ಫೋನ್ ಮಾಡಿ ಹೇಳಿದ್ರು, ನಿಮಗ್ ತಿಳಿಸ್ಬಿಡು ಅಂತ ಅಂದ್ರು. ಜೈ ಸರ್ ದಿವ್ಯಾನ ಎಷ್ಟು ಇಷ್ಟ ಪಡ್ತಿದಾರೋ ಅಭಿನೂ ಅಷ್ಟು ಇಷ್ಟ ಪಡ್ತಿದಾರಂತೆ. ಕೇಳೋದಕ್ಕೆ ಎಷ್ಟು ಸಂತೋಷವಾಗಿದೆ. ಇಲ್ಲಿ ಕೊಡಿ, ಬೇಳೆ ತಗೊಂಡ್ ಬರ್ತೀನಿ. ಕೊಡಿ ಅದಕ್ಕೆ. ನಿಮಗೂ ನಮಗೂ ಏನ್ ಸರ್ ಸಂಬಂಧ? ಇದು ಯಾವ ಜನ್ಮದ ಅನುಬಂಧನೋ? ಯಾಕೆ ನೀವು ನನ್ನ ಮಕ್ಕಳನ್ನ ಪ್ರೀತಿಸ್ತಿದ್ದೀರಾ? ಯಾವ ಬಂಧ ಸರ್ ಇದು? ನೀವ್ಯಾರು, ನಾನು ಯಾರು?